ನಮಸ್ಕಾರ. ಜಿಂಬಾಬ್ವೆ ವಿರುದ್ಧ ಸೋತ ಬಳಿಕ ಟಿ20 ವಿಶ್ವಕಪ್ನಿಂದ ಹೊರಬಿದ್ದಿತ್ತು ಆಸ್ಟ್ರೇಲಿಯಾ. ನಂತರ ಅತ್ತರು ಟ್ರಾವಿಸ್ ಹೆಡ್ ನೀಡಿದರು ದೊಡ್ಡ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ ಟಿ20 ವಿಶ್ವಕಪ್ನಲ್ಲಿ ದೊಡ್ಡ ಅಪ್ಸೆಟ್ ಆಗಿದೆ. ವಿಶ್ವ ವಿಜೇತ ಮಲ್ಟಿ ಟೈಮ್ ಚಾಂಪಿಯನ್ಸ್ ಎನಿಸಿಕೊಂಡಿದ್ದ ಮೈಟಿ ಆಸ್ಟ್ರೇಲಿಯಾ ಟೀಮ್ ಜಿಂಬಾಬ್ವೆ ವಿರುದ್ಧ ಸೋಲು ಕಂಡಿದೆ ಸ್ನೇಹಿತರೆ. ಬಿ ಗ್ರೂಪ್ ನ ಈ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಟೀಮ್ ಆಸ್ಟ್ರೇಲಿಯಾ 23 ರನ್ಗಳ ಸೋಲು ಕಾಣುವುದರೊಂದಿಗೆ ಸೂಪರ್ 8ರ ಸುತ್ತಿನಿಂದ ಆಲ್ಮೋಸ್ಟ್ ಆಲ್ ಆಗಿ ಇದೀಗ ಹೊರಬಿದ್ದಂತಾಗಿದೆ ಬಂಧುಗಳೇ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ಟೀಮ್ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 169 ರನ್ ಕಲೆ ಹಾಕಿತ್ತು ಸ್ನೇಹಿತರೆ. ತಂಡದ ಪರ ಬೆನ್ನಿಟ್ ಅಜಿಯ 64 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಇತ್ತ ಕ್ಯಾಮರನ್ ಗ್ರೀನ್ ಮತ್ತು ಸ್ಟೋಯ್ನಿಸ್ ಒಂದೊಂದು ವಿಕೆಟ್ ಪಡೆದುಕೊಂಡರು. ಇನ್ನು ಟಾರ್ಗೆಟ್ ಚೇಸ್ ಮಾಡಲು ಕಣಕ್ಕಿಳಿದಿದ್ದಂತಹ ಆಸ್ಟ್ರೇಲಿಯಾ ಪವರ್ ಪ್ಲೇನಲ್ಲೇ 4 ವಿಕೆಟ್ ಕಳೆದುಕೊಂಡಿತು. ಈ ಸ್ಲೋ ಪಿಚ್ ಮೇಲೆ 1 ರನ್ ಬಾರಿಸಲು ಕೂಡ ಆಸ್ಟ್ರೇಲಿಯಾ ಪರದಾಡಿತು. ಕೊನೆಯದಾಗಿ 19.3 ಓವರ್ಗಳಲ್ಲಿ 146 ರನ್ ಬಾರಿಸಿ ಆಸೀಸ್ ಆಲ್ಔಟ್ ಆಗೋದರೊಂದಿಗೆ ಈ ಪಂದ್ಯದಲ್ಲಿ ಜಿಂಬಾಬ್ವೆ ಟೀಮ್ 23 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಸತತ 2ನೇ ವಿಕ್ಟರಿ ಪಡೆದುಕೊಂಡಿದೆ. ಇನ್ನು ಅತ್ತ ಆಸ್ಟ್ರೇಲಿಯಾ ಈ ಪಂದ್ಯ ಸೋಲುತ್ತಿದ್ದಂತೆ ಮಾತನಾಡಿದ ತಂಡದ ನಾಯಕ ಟ್ರಾವಿಸ್ ಹೆಡ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಡೆಫಿನೆಟ್ಲಿ ಇದೊಂದು ಅನಿರೀಕ್ಷಿತ ಫಲಿತಾಂಶ ಮತ್ತು ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದು ನನ್ನ ಕ್ರಿಕೆಟ್ ಬದುಕಿನ ಅತ್ಯಂತ ಕೆಟ್ಟ ದಿನವಾಗಿದೆ. ಇದನ್ನ ಸ್ವೀಕರಿಸುವ ಆತ್ಮವಿಶ್ವಾಸ ನನ್ನಲ್ಲಿ ಇಲ್ಲ. ಒಂದು ವಿಶ್ವ ವಿಜೇತ ಚಾಂಪಿಯನ್ ತಂಡವಾಗಿದ್ರು ನಾವು ಅಸೋಸಿಯೇಟ್ ಟೀಮ್ ಮೇಲೆ ಸೋತಿದ್ದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ. ಈ ಪಿಚ್ ನಲ್ಲಿ ಹೇಗೆ ಆಡಬೇಕು ಎನ್ನುವುದು ನಮಗೆ ಅರ್ಥವಾಗಿಲ್ಲ. ಈ ಪಿಚ್ ನಲ್ಲಿ ನಾವು ಕೇವಲ ಒಂದು ಪಂದ್ಯವಲ್ಲ, ಬದಲಾಗಿ ನಮ್ಮ ರಣನೀತಿಯನ್ನ ಕೂಡ ಕಳೆದುಕೊಂಡಿದ್ದೇವೆ. ಇದಲ್ಲದೆ 2 ಅಂಕಗಳನ್ನ ಕಳೆದುಕೊಂಡಿಲ್ಲ. ನಮ್ಮ ಆಸ್ಟ್ರೇಲಿಯಾದ ಗರ್ವ ಹಾಗೂ ಹೆಮ್ಮೆಯನ್ನ ನಾಶಗೊಳಿಸಿದ್ದೇವೆ. ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಹೇಗೆ ಆಡಬೇಕು ಅನ್ನೋದನ್ನ ನಾವು ಭಾರತದಿಂದ ಕಲಿಯಬೇಕು. ಅವರು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅನ್ನ ಹೊಂದಿದ್ದಾರೆ. ಭಾರತದಿಂದ ಅನೇಕ ವಿಷಯಗಳನ್ನ ಕಲಿಯುವುದಿದೆ ಎಂದು ಹೇಳುವ ಮೂಲಕ ಟೀಮ್ ಇಂಡಿಯಾದ ಕುರಿತು ಸೆಲ್ಯೂಟ್ ನೋಡುವ ಸ್ಟೇಟ್ಮೆಂಟ್ ಟ್ರಾವಿಸ್ ಹೆಡ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಅತಿಯಾಗೂ ಜಿಂಬಾಬ್ವೆ ಟೀಮ್ಗೆ ಗೆಲುವಿನ ಕ್ರೆಡಿಟ್ ನೀಡಬೇಕು ಮತ್ತು ಈ ದಿನವನ್ನ ಮರೆತು ಮುನ್ನುಗ್ಗುತ್ತೇವೆ ಎಂದು ಟ್ರಾವಿಸ್ ಹೆಡ್ ಹೇಳಿದ್ದಾರೆ. ಮತ್ತು ಪಿಚ್ ಬಗ್ಗೆ ಮಾತನಾಡಿದ ಟ್ರಾವಿಸ್ ಹೆಡ್ ರವರು, ಇಲ್ಲಿನ ಪಿಚ್ ತುಂಬಾ ಸ್ಲೋ ಆಗಿದೆ. 6 ಬಾರಿಸುವುದು ತುಂಬಾ ಕಷ್ಟವಾಗುತ್ತಿದೆ. ಚೇಸ್ ಮಾಡುವಾಗ ಈ ಹೈಬ್ರಿಡ್ ಕಂಡೀಷನ್ ನಲ್ಲಿ ರನ್ ಗಳಿಸಲು ಒತ್ತಡಕ್ಕೆ ಒಳಗಾಗುತ್ತೀವಿ. ಇದು ಕೂಡ ತಂಡದ ಸೋಲಿಗೆ ಕಾರಣವಾಗಿದೆ. ಸಿಂಗಲ್ ಅಂಡ್ 2 ನಲ್ಲಿ ಡೀಲ್ ಮಾಡೋಣ ಅಂತ ಅಂದ್ರೆ ಅದು ಕೂಡ ಆಗ್ತಿಲ್ಲ. ಇಲ್ಲಿ ಯಾವ ರೀತಿಯಾಗಿ ಆಡಬೇಕು ಅನ್ನೋದೇ ದೊಡ್ಡ ಟ್ರಬಲ್ ಆಗ್ತಿದೆ ಅಂತ ಟ್ರಾವಿಸ್ ಹೆಡ್ ಹೇಳಿದ್ದಾರೆ. ನೋಡಿದಲ್ಲ, ಜಿಂಬಾಬ್ವೆ ವಿರುದ್ಧ ಆಸ್ಟ್ರೇಲಿಯಾ ಸೋತ ಬಳಿಕ ನಾಯಕ ಟ್ರಾವಿಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ನಮಸ್ಕಾರ.